ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವೀಕೆಂಡು ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡಿ, ದೇವ್ರ ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ, ನಾನು ಎಲ್ಲಾದರೂ ಟ್ರಿಪ್ ಹೋಗಬೇಕಲ್ಲ ಬಟ್ ಇನ್ನೂ ಮನೇಲೇ ಇದ್ದೀನಿ ಅಂತ ಅಂದ್ಕೋಬೇಕಾದ್ರೆ ನಮ್ಮ ತುಮಕೂರಲ್ಲೇ ಇರೋವಂಥ ದೇವರಾಯನ ದುರ್ಗಕ್ಕೆ ಇನ್ನೊಂದು ಸಾರಿ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಮುಂಚೆ ತುಂಬ ಸಾರಿ ಹೋಗಿದ್ದೆ, ಸೊ ಈ ಸಾರಿನೂ ಹೋಗೋಣ, ತುಂಬ ದಿನ ಆಯಿತು ಅಂತ ಅಂದ್ಕೊಂಡೆ. ಸೊ ಈ ವೀಕೆಂಡ್ ನಾನು ಹೋಗಿದ್ದು ದೇವರಾಯನ ದುರ್ಗಕ್ಕೆ. ಬನ್ನಿ ನೋಡೋಣ ಏನೇನಾಯಿತು ಅಂತ. ಸೊ ಒಂದು 8-9 ಓ ಕ್ಲಾಕಿಗೆಲ್ಲ ದೇವರಾಯನ ದುರ್ಗಕ್ಕೆ ಬೈಕಲ್ಲಿ ಹೋದ್ವಿ. ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿದ್ವಿ, ಯೋಗ ನರಸಿಂಹ ಸ್ವಾಮಿ ಮತ್ತು ಭೋಗ ನರಸಿಂಹ ಸ್ವಾಮಿ. ಆಮೇಲೆ ಈಚೆ ಕೂತಿರ್ಬೇಕಾದ್ರೆ ನೀವು ನೋಡ್ಬೋದು ಇದು ತುಂಬ ಹಾರ್ಸ್ ಎಷ್ಟು ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿತ್ತು ಅಂತ. ಸೊ ದೇವ್ರ ದರ್ಶನ ಮಾಡ್ಕೊಂಡು ನಾವು ಮತ್ತೆ ಹೋಗಿದ್ದು. ಇಟ್ಸ್ ವೆರಿ ಗುಡ್ ವ್ಯೂ ಪಾಯಿಂಟ್, ತೋರಿಸ್ತೀನಿ ನೋಡಿ. ಯೋಗ ನರಸಿಂಹ ಸ್ವಾಮಿ, ಭೋಗ ನರಸಿಂಹ ಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಡು ಈ ಪಾಯಿಂಟ್ ನೋಡ್ಕೊಂಡು ನಾಮಚಿಲ್ಮೆ ನೋಡ್ಕೊಂಡು ದೀಸ್ ಆರ್ ದ 4 places we can see in this place. Thank you. ನೆಕ್ಸ್ಟ್ ನಾವು ಹೋಗಿದ್ದು ನಾಮಚಿಲ್ಮೆ. ಇಲ್ಲಿ ತುಂಬ ಪ್ರಾಣಿಗಳಿದ್ದಾವೆ, ನೀವು ನೋಡ್ಬೋದು, ಜಿಂಕೆ, ಕೋತಿ ಎಲ್ಲ ಇದೆ. ಸೊ ಇದು ಭೂಮಿಯಿಂದ ಉದ್ಭವ ಆಗ್ತಾ ಇರುವಂಥ ನೀರು. ಶ್ರೀರಾಮ ಮತ್ತು ಸೀತೆ ವನವಾಸದಲ್ಲಿದ್ದಾಗ ಸೀತೆಗೆ ಬಾಯಾರಿಕೆ ಆದಾಗ ಶ್ರೀರಾಮ ಬಾಣದಿಂದ ಬಂಡೆ ಕೊಡ್ದು ಅಲ್ಲಿ ನೀರು ಉದ್ಭವ ಆಗಿರೋದು. ತುಂಬ ಫ್ರೆಶ್ ಇದೆ ನೀರು, ಫಿಲ್ಟರ್ ವಾಟರ್ ಥರನೇ ಇತ್ತು. ಸೊ ಇದಾಗಿತ್ತು ನನ್ನ ವೀಕೆಂಡ್. ಥ್ಯಾಂಕ್ ಯು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.